ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅಪ್ಲಿಕೇಶನ್ನಿನ ವಿಚಾರಣೆ ಇವತ್ತು ಕೂಡ ನಡೆಯಿತು. ಇವತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಿದರು. ಜೊತೆಗೆ ಮೂಡಾ ಪ್ರಕರಣದಲ್ಲಿ ನಾನು ಹೇಳ್ತಾ ಇರೋದು, ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಸೀನಿಯರ್ ಕೌನ್ಸಿಲ್ ಅವರು ಕೃಷ್ಣ ಅಯ್ಯಂಗಾರ್ ಅವರು ಡಿಟೇಲ್ ಆಗಿ ವಾದ ಮಂಡನೆ ಮಾಡಿದ್ರು. 12ನೇ ತಾರೀಕಿಗೆ ಪ್ರಕರಣ ಮುಂದಕ್ಕೆ ಹೋಗಿದೆ, ಗುರುವಾರಕ್ಕೆ. ವಿ ವಿಲ್ ಕ್ಲೋಸ್ ಇಟ್ ಆನ್ ಥರ್ಸ್ಡೇ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದ್ದಾರೆ. ಗುರುವಾರ ಏನಾಗುತ್ತೆ? ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮಂಡನೆ. ಇವತ್ತು ಗುರುವಾರ ನಮಗೆ ಇನ್ನಷ್ಟು ಸಬ್ಮಿಷನ್ ಮಾಡೋದಕ್ಕಿದೆ ಅಂತ ಇನ್ನೊಂದಿಬ್ಬರು ವಕೀಲರು ಹೇಳಿದ್ರು. ಇನ್ನೂ ಎಷ್ಟು ದಿವಸ ಎಳೆಯೋಣ ಇದನ್ನ ಅಂತ ಜಸ್ಟಿಸ್ ನಾಗಪ್ರಸನ್ನರ ಪ್ರಶ್ನೆ. ಈ ಪ್ರಕರಣ ಪೂರ್ತಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೋಗ್ತಾ ಇದೆ. ಈಗ ಕ್ರಮ ಕೈಗೊಂಡ ರೀತಿ ಕಾನೂನಾತ್ಮಕವಾಗಿ ಇದೆಯೋ ಇಲ್ವೋ ಅಂತ ಅಲ್ಲಿ ನೋಡಿ. ಶಶಿಕಿರಣ್ ಶೆಟ್ಟಿ ಅವರ ಆರ್ಗ್ಯುಮೆಂಟ್ಗಳನ್ನು ಪೂರ್ತಿ ಟೆಕ್ನಿಕಲಿ ಹೋಗ್ತಾ ಇದೆ. ಈಗ ದೂರುದಾರರು ಪೊಲೀಸರಿಗೆ ದೂರು ನೀಡಿದ ಮೇಲೆ ಸಮಯ ಕೊಟ್ಟಿಲ್ಲ. ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನು ತೆಗೆದುಕೊಂಡಿರುವುದು ಅಕ್ರಮ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರಿಗೆ ಅದರ ಮೇಲೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಟೈಮ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ. ನಿರ್ದಿಷ್ಟ ಸಮಯ ಕೊಡದೆ ರಾಜ್ಯಪಾಲರ ಹತ್ರ ಹೋಗ್ಬಿಟ್ರು. 17A ಅಡಿ ಸ್ಯಾಂಕ್ಷನ್ ಪಡೆಯೋದಕ್ಕೆ ಅಧಿಕಾರಿಗಳ ಶಿಫಾರಸು ಮಾಡಬೇಕು. ವರದಿಯ ಬಲವಿಲ್ಲದೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ. 17A ಅಡಿಯಲ್ಲಿ ರಾಜ್ಯಪಾಲರೇ ಪ್ರಾಥಮಿಕ ತನಿಖೆ ನಡೆಸುವಂತಿಲ್ಲ ಅಂದರು. ಅದಕ್ಕೆ ಜಸ್ಟಿಸ್ ನಾಗಪ್ರಸನ್ನರು ಪೊಲೀಸರು FIR ದಾಖಲಿಸುವ ಮುನ್ನ 17A ಅನುಮತಿಯನ್ನು ಪಡೆಯಬೇಕು. ಕೋರ್ಟ್ ಸೂಚಿಸಿದರೆ FIR ದಾಖಲಾಗ್ತಾ ಇತ್ತು. ಖಾಸಗಿ ದೂರುದಾರರಿಗೆ ಅನುಮತಿ ಪಡೆಯುವ ಅವಕಾಶವನ್ನು ಕೊಡಲಾಗಿದೆ ಅಂತ ಜಸ್ಟಿಸ್ ನಾಗಪ್ರಸನ್ನರು ಹೇಳಿತ್ತು. ಅದಕ್ಕೆ ಶಶಿಕಿರಣ್ ಶೆಟ್ಟಿ ಅವರು ತನಿಖಾಧಿಕಾರಿ ಪ್ರಾಥಮಿಕ ತನಿಖೆ ನಡೆಸಬೇಕು, ರಾಜ್ಯಪಾಲರಲ್ಲ, ತನಿಖಾಧಿಕಾರಿಗಳು ನಡೆಸಬೇಕು ತನಿಖೆಯನ್ನು, ರಾಜ್ಯಪಾಲರು ನಡೆಸೋದಲ್ಲ. ರಾಜ್ಯಪಾಲರು ಅನುಸರಿಸಿದ ಪ್ರಕ್ರಿಯೆಗೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ. ರಾಜ್ಯಪಾಲರು ಖಾಸಗಿ ದೂರುದಾರರಿಗೆ ಅವಕಾಶವನ್ನೇ ಕೊಡಬಾರ್ದಾಗಿತ್ತು. ಸಚಿವ ಸಂಪುಟದ ನಿರ್ಧಾರವನ್ನು ತಿರಸ್ಕರಿಸುವ ಅಧಿಕಾರ ರಾಜ್ಯಪಾಲರಿಗಿಲ್ಲ ಅಂತ. ಅಂದರೆ ನೀವು ಶೋಕಾಸ್ ನೋಟಿಸ್ ಕೊಟ್ಟಿದ್ದು ತಪ್ಪು ಮುಖ್ಯಮಂತ್ರಿಗಳಿಗೆ, ಇದನ್ನು ವಾಪಸ್ ತಗೊಳ್ಳಿ ಅಂತ ಸಚಿವ ಸಂಪುಟ ನಿರ್ಣಯ ಮಾಡಿ ಕಳಿಸ್ತಲ್ಲ, ಅದು ರಾಜ್ಯಪಾಲರು ಪಾಲಿಸಲೇಬೇಕಾದ ನಿರ್ಣಯ ಅನ್ನೋ ಥರ AG ಅವರು ವಾದ ಮಂಡನೆ ಮಾಡಿದ್ರು. ಸಚಿವ ಸಂಪುಟದ ನಿರ್ಧಾರವನ್ನು ರಾಜ್ಯಪಾಲರು ತಿರಸ್ಕರಿಸಲೇಬಾರದು ಅಂತ. ಅದಕ್ಕೆ ರವಿವರ್ಮ ಕುಮಾರ್ ಅವರು ಮುಖ್ಯಮಂತ್ರಿಗಳ ಪರ ವಕೀಲರು ಅವರು ಹೇಳಿದ್ರು, ಅಭಿಷೇಕ್ ಮನು ಸಿಂಘ್ವಿ ವಾದದ ನಂತರವೂ ನನಗೆ ವಾದ ಮಾಡಬೇಕಾಗಿದೆ ಅಂತ. ನಾಗಪ್ರಸನ್ನ ಅವರು ಕೇಳಿದ್ರು, ಜಸ್ಟಿಸ್ ನಾಗಪ್ರಸನ್ನ, ಎಷ್ಟು ಜನ ಎಷ್ಟು ಅಂತ ವಾದ ಮಾಡ್ತೀರಿ? ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದಗಳು ಆಗಿದ್ದಾವೆ ಅಂತ. ಇನ್ನು ಲಕ್ಷ್ಮೀ ಅಯ್ಯಂಗಾರ್ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲೆ. 1998ರಲ್ಲಿ ಡಿನೋಟಿಫೈ ಆದಾಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು. 2005ರಲ್ಲಿ ಕನ್ವರ್ಷನ್ ಆದಾಗಲೂ ಕೂಡ ಅವರು DCM ಆಗಿದ್ದರು. 2018ರಲ್ಲಿ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. 14 ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ. ಈ ಪ್ರಕ್ರಿಯೆ ಸಿದ್ದರಾಮಯ್ಯನವರ ನಿರ್ದೇಶನದಂತೆ ನಡೆದಿದೆ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹಿಂಗೆ ಮಾಡಿದ್ದಾರೆ ಅಂತ ಎಲ್ಲರ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ಜಸ್ಟಿಸ್ ನಾಗಪ್ರಸನ್ನ ಅವರು ಕೇಸಿನ ವಿಚಾರಣೆಯನ್ನು ಸೆಪ್ಟೆಂಬರ್ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಿದರು. ನಾನು ಹೇಳಿದ್ನ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೋಗ್ತಾ ಇದೆ. ಅಂದರೆ ಈಗ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಾಡ್ತಾ ಇರೋರು 17A ನಿಯಮ ಏನು ಹೇಳುತ್ತೆ, ಆ ನಿಯಮದಡಿಯಲ್ಲಿ ರಾಜ್ಯಪಾಲರು ಖಾಸಗಿ ವ್ಯಕ್ತಿಗಳಿಗೆ ಒಪ್ಪಿಗೆ ಕೊಟ್ಟಿದ್ದು ಸರಿನಾ ತಪ್ಪ, ಈ ರೀತಿಯಾದಂಥ ವಾದಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ. 17A ಅಡಿಯಲ್ಲಿ ಖಾಸಗಿ ವ್ಯಕ್ತಿಗಳು, ಈ ಪ್ರಕರಣದಲ್ಲಿ ಖಾಸಗಿ ವ್ಯಕ್ತಿಗಳು 3 ಜನ ದೂರುದಾರರು, ಅವರು ಪರ್ಮಿಷನ್ ಕೇಳಿದ ಸರಿನಾ, ಪೊಲೀಸ್ ಅಧಿಕಾರಿಗಳೇ ಅಥವಾ ತನಿಖಾಧಿಕಾರಿಗಳೇ ಬಂದು ಪರ್ಮಿಷನ್ ಕೇಳಬೇಕಾ ಇತ್ಯಾದಿಗಳ ಮೇಲೆ ವಾದ ಮಂಡನೆ ಆಗ್ತಾ ಇದೆ. ಮೆರಿಟ್ ಆಫ್ ದ ಕೇಸ್ ಮೇಲೆ ಆಗಿದೆ, ಅದರ ಮೇಲೆ 2 ದಿವಸ ಡಿಸ್ಕಷನ್ ಆಗಿದೆ. ಜಾಗ ಯಾರ್ದು, ಯಾರಿಂದ ಯಾರಿಗೆ ಹೋಯಿತು, ಒಬ್ಬರಿಂದ ಇನ್ನೊಬ್ಬರಿಗೆ ಹಸ್ತಾಂತರವಾಗುವಾಗ ಆ 3 ಎಕರೆ 16 ಗುಂಟೆಯಲ್ಲಿ ಏನು ರಾಗಿ ಜೋಳ ಬೆಳೀತಾ ಇದ್ರಾ, ಅಥವಾ ಸೈಟ್ ಮಾಡಿ ಚರಂಡಿ, ರೋಡು, ಪಾರ್ಕು, ಸೈಟ್ಗಳನ್ನು ಡಿಮಾರ್ಕೇಷನ್ನು ಆಗಿತ್ತಾ, ಆ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತಾ, ಮಾಡಿರಲಿಲ್ವಾ? ಅದಾದ ನಂತರ ಕನ್ವರ್ಷನ್ಗೆ ಅಂತ ಅಪ್ಲಿಕೇಶನ್ ಹಾಕ್ಕೊಂಡಾಗ ಅಲ್ಲಿ ಏನಿತ್ತು? ಜಿಲ್ಲಾಧಿಕಾರಿಗಳು 2 ಸಲ ಭೇಟಿ ಕೊಟ್ಟು ಅದು ಕೃಷಿ ಜಮೀನು ಅಂತ ಹೇಳಿದ್ರು. ನಿಜವಾಗ್ಲೂ ಕೃಷಿ ಜಮೀನು ಆಗಿತ್ತಾ? ಅದು ಮೆರಿಟ್ ಆಫ್ ದ ಕೇಸ್. ಅದರ ಮೇಲೆಯೂ ವಿಚಾರಣೆ ನಡೆದಿದೆ. ಈಗ 12ನೇ ತಾರೀಕು ಮುಂದಿನ ಡೇಟ್ ಫಿಕ್ಸ್ ಆಗಿದೆ. ಜಸ್ಟಿಸ್ ನಾಗಪ್ರಸನ್ನರು ಹೇಳಿದ್ದಾರೆ, ವಿ ವಿಲ್ ಫಿನಿಶ್ ಇಟ್ ಆನ್ 12th ಅಂತ. ಅಂದರೆ ವಾದ ಪ್ರತಿವಾದಗಳನ್ನು ಮುಗಿಸೋಣ ಅಂತ. ಅದರ ಅರ್ಥ 12ನೇ ತಾರೀಖೇ ಜಡ್ಜ್ಮೆಂಟ್ ಬರುತ್ತಾ? ಜಡ್ಜ್ಮೆಂಟ್ ಏನು ಬರಬೇಕಾಗಿರೋದು ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ನಿಮಗೆ. ಜಡ್ಜ್ಮೆಂಟ್ ಬರಬೇಕಾಗಿರೋದು ರಾಜ್ಯಪಾಲರು 17A ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಟ್ಟಿರೋದು ಸರಿನಾ ತಪ್ಪ ಅನ್ನೋದಷ್ಟೇ ಡಿಸೈಡ್ ಆಗಬೇಕು.
ಮುಖ್ಯಮಂತ್ರಿಗಳ ಪ್ರಶ್ನೆ ಅಷ್ಟೇ, ಮುಖ್ಯಮಂತ್ರಿಗಳ ಮನವಿ ಅಷ್ಟೇ, ರಾಜ್ಯಪಾಲರ ತಪ್ಪು ಇದನ್ನು ಕೊಟ್ಟಿರೋದು, ಇನ್ನು ವಾಪಸ್ ತಗೊಳಕ್ಕೆ ಹೇಳಿ ಅವ್ರಿಗೆ ಅಂತ. ಈಗ ಹೈಕೋರ್ಟಿನ ಈ ನ್ಯಾಯಪೀಠ ಏನು ನಿರ್ಧಾರ ತಗೊಳತ್ತೆ. ಅಕಸ್ಮಾತ್ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಮ ಅಟೆನ್ಷನ್ ಎಲ್ಲಿಗೆ ಶಿಫ್ಟ್ ಆಗಬೇಕು? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಅಲ್ಲಿ ಇದೇ ಮೇಡಮ್ಮು ಕೃಷ್ಣ ಅಯ್ಯಂಗಾರ್ ಅವರು ಈಗಾಗಲೇ ವಾದ ಮಂಡನೆ ಮಾಡಿ ಆಗಿದೆ. ಕೃಷ್ಣ ಗಜಾನನ್ ಭಟ್ ನ್ಯಾಯಾಧೀಶರು ಕೃಷ್ಣ ಗಜಾನನ್ ಭಟ್ ಅವ್ರ ಮುಂದೆ ವಾದ ಮಂಡನೆ ಮಾಡಿ ಆಗಿದೆ. ಅದರ ಮೇಲೆ ಅವ್ರ ಜಡ್ಜ್ಮೆಂಟ್ ಪೆಂಡಿಂಗ್ ಇದೆ. ಈಗ ಈ ಜಡ್ಜ್ಮೆಂಟ್ ಕೊಡೋ ತನಕ ಅವ್ರ ಜಡ್ಜ್ಮೆಂಟ್ ಕೊಡೋಂಗಿಲ್ಲ. ಇಲ್ಲಿ ಅಕಸ್ಮಾತ್ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಜಡ್ಜ್ಮೆಂಟ್ ಬಂದರೆ ಅವರು ತಮ್ಮ ತೀರ್ಮಾನವನ್ನು ತಾವು ಕೊಡಬಹುದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಆ ತೀರ್ಮಾನ ಏನಾಗುತ್ತೆ ಅನ್ನೋದು ಕುತೂಹಲ. ಅಲ್ಲಿ ಪ್ರೈಮಾ ಫೇಸೈ ಸಿದ್ದರಾಮಯ್ಯನವರು ಇದರಲ್ಲೇನೋ ಅಂದರೆ ಬೇಡ ಅಂದರೆ 14 ಸೈಟ್ಗಳ ಹಂಚಿಕೆ ಆಗಿರೋದ್ರಲ್ಲಿ ಪ್ರೈಮಾ ಫೇಸೈ ಏನೋ ಗೋಲ್ಮಾಲ್ ಕಾಣಿಸ್ತಾ ಇದೆ, ಅಥವಾ ಏನೋ ಪ್ರಭಾವ ಕಾಣಿಸ್ತಾ ಇದೆ, ತನಿಖೆ ಆಗಲಿ ಅಂತ ಏನಾದ್ರು ಆ ಕೋರ್ಟ್ ಹೇಳಿದ್ರೆ ಆ ನಂತರದ ಕಥೆ ಬೇರೆ. ಅಕಸ್ಮಾತ್ ಹೈಕೋರ್ಟೇ ರಾಜ್ಯಪಾಲರು ಈ ಅನುಮತಿಯನ್ನು ಕೊಟ್ಟಿರೋದೇ ತಪ್ಪು ಅಂತ ಹೇಳಿಬಿಟ್ರೆ ಸಿದ್ದರಾಮಯ್ಯನವರು ಒಂದು ಲಾಂಗ್ ಬ್ರೆತ್ ತಗೋಬೋದು, ದೀರ್ಘಕಾಲಕ್ಕೆ ನಿರಾಳಾಗ್ತಾರೆ. ಈ ದೂರುದಾರರು ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಆ ವಿಷಯ ಚರ್ಚೆಗೆ ಬಂದು ಅಲ್ಲಿ ವಾದ ಪ್ರತಿವಾದಗಳು ನಡೆದು ಆಮೇಲೆ ಸುಪ್ರೀಂ ಕೋರ್ಟ್ ಹೇಳೋದು. ಅಕಸ್ಮಾತ್ ಇಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ತಪ್ಪಲ್ಲ ಸರಿ ಅಂತ ನಾವು ಹೈಕೋರ್ಟ್ ಹೇಳಿದ್ರೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಒಟ್ಟಿನಲ್ಲಿ ಇದು ಅಲ್ಲಿ ತನಕ ಹೋಗುತ್ತೆ. ಲೆಟ್ ಅಸ್ ಸಿ, ನೋಡೋಣ ಏನೇನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.